ಓಕೆ. ಸೊ ಇವತ್ತು ಟೋಟಲ್ ಆಗಿ ಜೀವಕೋಶದ ಎಷ್ಟು ಮುಗಿದು ಕನದಂಗಗಳು 14 ಕನದಂಗಗಳನ್ನ ನಾವು ನೋಡ್ಕೊಂಡೇವಿ. ಲಾಸ್ಟ್ ಯಾವ್ದು ನೋಡಿದ್ವಿ ಕ್ರೋಮೋಸೋಮ್ ಅನ್ನ ನಾವ್ ಏನ್ ಮಾಡಿದ್ವಿ ನೋಡಿದ್ವಿ. ಈಗ ಇಲ್ಲಿ ಇವತ್ತು ಶಾರ್ಟ್ ಆಗಿ ಏನ್ ಮಾಡೋಣ ಅಂತಂದ್ರ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದೊಳಗ ಏನೇನ್ ಡಿಫ್ರೆನ್ಸ್ ಐತಿ ಅನ್ನೋದನ್ನ ನೋಡೋಣ. ಯಾವ್ಯಾವ್ದು ಹೇಳ್ರಿ? ಪ್ರಾಣಿ ಜೀವಕೋಶದಲ್ಲಿ ಏನು ಡಿಫರೆನ್ಸ್ ಐತೆ ಅಂತ ಹೇಳಿ ಇದನ್ನ ಏನ್ ಮಾಡ್ಬೇಕಾಗ್ತೈತಿ, ಹಿಂಗ ಒಂದು ರೌಂಡ್ ಅನ್ನ ಹಾಕೋಬೇಕು. ಈ ರೀತಿ 2 ರೌಂಡ್ಗಳು. ಇಲ್ಲಿ ನಡಕ್ ಏನ್ ಬರಿಬೇಕು ಅಂತಂದ್ರ ಎರಡುಗಳಲ್ಲಿ ಇರುವಂತಹ ಕನದಂಗಗಳು ಬರಿಬೇಕು. ಆಮೇಲೆ ಇಲ್ಲಿ ಏನ್ ಬರಿತೇವಿ, ಬರೇ ಪ್ರಾಣಿಯಲ್ಲಿ ಇರುವಂತಹ ಮಾತ್ರ. ಇಲ್ಲಿ ಏನ್ ಬರಿತೇವಿ? ಪ್ರಾಣಿಯಲ್ಲಿ ಇರುವಂತವುಗಳನ್ನ ಮಾತ್ರ ಬರಿತೇವಿ. ಇಲ್ಲಿ ಏನ್ ಬರಿತೇವಿ? ಸಸ್ಯಗಳಲ್ಲಿ ಇರುವಂತಹ ಮಾತ್ರಗಳನ್ನ ಬರಿತೇವೆ. ಈಗ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಒಂದೇದ್ ಯಾವ್ದಿತ್ತು? ಒಂದೇದ ಮೈಟೊಕಾಂಡ್ರಿಯಾ ಆಯ್ತು. ಕೋಶ ಪೊರೆ ಐತೆ. ಎರಡುಗಳಲ್ಲಿ ಇರ್ತೈತಿ, ಇದ್ರೊಳಗೂ ಇರ್ತೈತಿ, ಅದ್ರೊಳಗೂ ಏನಿರ್ತೈತಿ? ಕೋಶ ಪೊರೆ ಇರ್ತೈತಿ. ಆಮೇಲೆ ಕೋಶ ಭಿತ್ತಿ ಎದ್ರೊಳಗೆ ಇರ್ತೈತಿ ಅದ. ಹಾಗಾದ್ರೆ ಎಲ್ಲಿ ಬರಿಬೇಕು? ಎಲ್ಲಿ ಬರಿಬೇಕಾಗ್ತೈತಿ? ಏನ್ ಬರಿಬೇಕು? ಇಲ್ಲಿ ಕೋಶ ಭಿತ್ತಿ ಬರಿಬೇಕು. ಆಮೇಲೆ ಏನಿತ್ತು? ಮೈಟೊಕಾಂಡ್ರಿಯಾ ಎರಡೊಳಗೆ ಇರ್ತೈತೋ ಏನ್ ಹೆಂಗ? ಎರಡೊಳಗಿದ್ರೆ ಎಲ್ಲಿ ಬರಿಬೇಕಾ? ನಡುವೆ ಬರಿಬೇಕು. ಮೈಟೊಕಾಂಡ್ರಿಯಾ. ಹೌದಾ? ಆಮೇಲೆ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರ ಪ್ರಾಣಿ ಜೀವಕೋಶ ಹೆಂಗಿರ್ತೈತಿ ಅಂತ ನಾನು ದುಂಡು ಆಕಾರದೊಳಗಿರ್ತೈತಿ. ಆಮೇಲೆ ಇದ್ ಹೆಂಗಿರ್ತೈತಿ? ಚೌಕ ಆಕಾರದೊಳಗಿರ್ತೈತಿ ಅಂತ ಹೇಳಿ. ಹೌದಲ್ಲ? ಈಗ ಮೈಟೊಕಾಂಡ್ರಿಯಾ ಆದ್ಮೇಲೆ ಯಾವುದು? ಗಾಲ್ಗಿ ಸಂಕೀರ್ಣ ಹೇಳಿದ್ದೆ. ಗಾಲ್ಗಿ ಸಂಕೀರ್ಣ ಯಾವ್ದ್ರೊಳಗಿರ್ತೈತಿ? ಎರಡು ಇರ್ತೈತಿ. ಗಾಲ್ಗಿ ಸಂಕೀರ್ಣ. ಆಮೇಲೆ ರಸದಾನಿ ಇದ್ರೊಳಗೆ ಹೆಂಗಿರ್ತೈತಿ? ಎರಡೊಳಗೆ ಇರ್ತೈತಿ ಅನಿಲ್ಲ? ಎರಡೊಳಗ ರಸದಾನಿ ಎರಡೊಳಗೆ ಇರ್ತೈತಿ. ಇದ್ರೊಳಗೆ ಹೆಂಗಿರ್ತೈತಿ? ಸಣ್ಣದಂತಂದ್ರ ಚಿಕ್ಕದಿರ್ತೈತಿ. ಇದ್ರೊಳಗೆ ಹೆಂಗಿರ್ತೈತಿ? ಓಕೆ, ಗೊತ್ತಾಗತೈತಿ ಹೇಳೋದ? ಹೌದಿಲ್ಲ? ಇದಾದ್ಮೇಲೆ ಯಾವ್ದು ನೋಡಿದ್ವಿ? ಮಧ್ಯಕಾಯ ಸೆಂಟ್ರೋಸೋಮ್ ನೋಡಿದ್ವಿ. ಎದ್ರೊಳಗೆ ಇರ್ತೈತಿ ಇದ? ಮಧ್ಯಕಾಯ ಎರಡು ಒಳಗೆ ಇರ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ ರೆಟಿಕ್ಯುಲಮ್ ಎರಡು ಒಳಗೆ ಇರ್ತೈತಿ. ಇದಾದ್ಮೇಲೆ ಕೇಂದ್ರಕ ಇರ್ತೈತಿ. ರೈಬೋಸೋಮ್ ಇರ್ತೈತಿ. ರೈಬೋಸೋಮ್ ಯಾವ್ಯಾವ್ದೊಳಗ? ಎರಡೊಳಗೆ ಇರ್ತಾವ. ಹೌದಿಲ್ಲ? ರೈಬೋಸೋಮ್. ಆಮೇಲೆ ಇದಾದ್ಮೇಲೆ ಕೇಂದ್ರಕ ಎರಡೊಳಗೆ ಇರ್ತೈತಿ. ನೆಕ್ಸ್ಟ್ ಲೈಸೋಸೋಮ್ ಇರ್ತೈತಿ. ಹೌದಿಲ್ಲ? ಲೈಸೋಸೋಮ್ ಇದ್ದದ್ದು ಎದ್ರೊಳಗೆ ಇರ್ತೈತಿ ಅಂತಂದ್ರ ಲೈಸೋಸೋಮ ಪ್ರಾಣಿಗಳಲ್ಲಿ ಮಾತ್ರ ಇರ್ತೈತಿ. ಅದ್ರೊಳಗೆ ನಾ ಹೇಳಿಲ್ಲ ಅನ್ಸುತ್ತಲ್ಲ ಕ್ಲಾಸ್ದಾಗ. ಹೌದಿಲ್ಲ? ಲೈಸೋಸೋಮ್ ಎದ್ರೊಳಗೆ ಇರ್ತೈತಿ? ಪ್ರಾಣಿಗಳಲ್ಲಿ ಮಾತ್ರ ಇರ್ತೈತಿ. ಇದಾದ್ಮೇಲೆ ಜೀವದ್ರವ್ಯ ಎರಡೊಳಗೆ ಇರ್ತೈತಿ. ಜೀವದ್ರವ್ಯ ಎರಡೊಳಗೆ ಇರ್ತೈತಿ. ಇದಾದ್ಮೇಲೆ ಸಿಲಿಯಾ ಮತ್ತು ಫ್ಲೇಜಿಲ್ಲಾ. ಹೌದಿಲ್ಲ? ಇದು ಎಲ್ಲಿರ್ತೈತಿ ಅಂತ ಹೇಳಿ ನನ್ನ ಪ್ರಾಣಿಗಳಲ್ಲಿ ಮಾತ್ರ ಇರ್ತೈತಿ. ಇದಾದ್ಮೇಲೆ ಪ್ಲಾಸ್ಟಿಡ್. ಹೌದಿಲ್ಲ? ಪ್ಲಾಸ್ಟಿಡ್ ಎಲ್ಲಿರ್ತೈತಿ ಅಂತ ಹೇಳಿ ನಾನು ಪ್ಲಾಸ್ಟಿಡ್ ಸಸ್ಯಗಳಲ್ಲಿ ಮಾತ್ರ. ಇದ್ರೊಳಗೆ 3 ಪ್ರಕಾರಗಳು ಬರ್ತಾವಂತ ಹೇಳಿ. ಯಾವ್ಯಾವ ಪ್ರಕಾರ ಯಾರು ಹೇಳ್ತೀರಪ್ಪ? ಕೈ ಎತ್ತ. ಯಾರಿಗೆ ಗೊತ್ತಿದ್ ಕೈ ಎತ್ತ. 3 ಪ್ರಕಾರಗಳು ಯಾವ್ಯಾವ್ದು? ಪ್ಲಾಸ್ಟಿಡ್ ದಲ್ಲಿ 3 ಪ್ರಕಾರ ಬರ್ತಾವಂತ ಹೇಳಿ. ಯಾವ್ಯಾವ ಹೇಳೋದು? ವೆರಿ ಗುಡ್. ಏನೇನ್ ಹೇಳ್ರಿ? ಕ್ಲೋರೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್. ಹೌದಿಲ್ಲ? ವೆರಿ ಗುಡ್. ಈ ರೀತಿ ಎಲ್ಲ ನೆನಪಿಟ್ಕೋಬೇಕು. ವೆರಿ ಗುಡ್. ಕೊಡ್ರಿ. ಗೊತ್ತಾಯ್ತು? ಯಾವ್ಯಾವ್ದು ಹೇಳ್ರಿ? ಒಂದೇದ ಕ್ಲೋರೋಪ್ಲಾಸ್ಟ್ ಇರ್ತೈತಿ. ಆಮೇಲೆ ಲ್ಯೂಕೋಪ್ಲಾಸ್ಟ್ ಇರ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು? ಕ್ರೋಮೋಪ್ಲಾಸ್ಟ್. ಇವು 3 ಪ್ರಕಾರ ಇದ್ರೊಳಗ ಪ್ಲಾಸ್ಟಿಕ್. ಇವೆಲ್ಲ ಎಲ್ಲಿರ್ತಾವ? ಸಸ್ಯದಲ್ಲಿ ಮಾತ್ರ ಇರ್ತಾವ. ಇದಾದ್ಮೇಲೆ ಏನ್ ಹೇಳಿದ್ನಿ? ಆತು ಬಿಡು. ಇದಾದ್ಮೇಲೆ ಜೀವದ್ರವ್ಯ ಆತು. ಆಮೇಲೆ ಯಾವ್ದು? ಪ್ಲಾಸ್ಟಿಡ್ ಆದ್ಮೇಲೆ ಯಾವ್ದೇ ಇನ್ನು ಕ್ರೋಮೋಸೋಮ್ ಏನಿ. ಹೌದಿಲ್ಲ? ವರ್ಣತಂತು ಎರಡು ಒಳಗೂ ಕೂಡ ಏನಿರ್ತಾವು? ಇರ್ತಾವ. ಹೌದಾ? ಕ್ರೋಮೋಸೋಮ್ ಎರಡು ಇರ್ತಾವ. ಸೊ ಇದು ಇಷ್ಟು ಏನಾಗ್ಬೇಕು ನಿಮ್ಗ ಗೊತ್ತಿರ್ಬೇಕು. ಓಕೆ, ಗೊತ್ತಾಯ್ತು? ಏನೇನ್ ಹೇಳ್ರಿ?
ಪ್ರಾಣಿಗಳಲ್ಲಿ ನೋಡ್ರಿ, ಇದು ಪ್ರಾಣಿಗಳಲ್ಲಿ ಮಾತ್ರ ಹಿಂಗಿರ್ತೈತಿ. ಪ್ರಾಣಿಗಳದ ಜೀವಕೋಶ ಹೆಂಗಿರ್ತೈತಿ? ದುಂಡಾಗಿರ್ತೈತಿ. ರಸದಾನಿ ಹೆಂಗಿರ್ತೈತಿ ಇದ್ರಲ್ಲಿ? ಆಮೇಲೆ ಲೈಸೋಸೋಮ್ ಇದ್ರಲ್ಲಿ ಇರ್ತೈತಿ ಮಾತ್ರ. ಆಮೇಲೆ ಸಿಲಿಯಾ ಮತ್ತು ಫ್ಲೇಜಿಲಾ ಇವುಗಳಲ್ಲಿ ಮಾತ್ರ ಇರ್ತೈತಿ. ಅದೇ ರೀತಿ ನಾವು ಇಲ್ಲಿ ಸಸ್ಯಗಳಲ್ಲಿ ನೋಡೋದಿತ್ತು ಅಂತಂದ್ರ ಇದು ಚೌಕಾಕಾರ ಒಳಗೆ ಇರ್ತೈತಿ, ಕೋಶ ಭಿತ್ತಿ ಇರ್ತೈತಿ, ದೊಡ್ಡದಿರ್ತೈತಿ, ಪ್ಲಾಸ್ಟಿಡ್ಗಳು ಇರ್ತಾವ. ಆಮೇಲೆ ಉಳಿದದ್ದು ಎಲ್ಲಾನು ಏನಿರ್ತಾವ ಇವ ಎರಡು ಒಳಗುನು ಕೂಡ, ಎರಡು ಒಳಗುನು ಏನಿರ್ತಾವ. ಓಕೆ, ಇಲ್ಲಿ ಏನ್ ಮಾಡ್ರಿ, ಮ್ಯಾಗ್ ಹೆಡ್ಡಿಂಗ್ ಹಾಕ್ರಿ, ಇಲ್ಲಿ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳ ವ್ಯತ್ಯಾಸಗಳು ಅಂತ ಹೇಳಿ ಬರ್ಕೊಡ್ರಿ. ಓಕೆ, ಸೊ ಈಗ ಇಲ್ಲಿ ಇವ ಎಲ್ಲಾ ಏನಾದ್ರು ಇವ ಕನದಂಗಗಳು ಮುಗಿದು ಆಮೇಲೆ ಅದ್ರ ಜೊತೆಗೆ ಏನೇನಾಯ್ತು ಹೇಳ್ರಿ, ಈಗ ಪ್ರಾಣಿದೊಳಗ ಹೆಂಗಿರ್ತೈತಿ, ಸಸ್ಯದೊಳಗ ಜೀವಕೋಶದೊಳಗ ಹೇಗಿರ್ತೈತಿ ಅಂತ ಹೇಳಿ ನೋಡಿದ್ವಿ. ಈಗ ನೆಕ್ಸ್ಟ್ ಯಾವ್ದ್ ಬರ್ತೈತಿ ಅಂತಂದ್ರ ಟಾಪಿಕ್ ಜೆನೆಟಿಕ್ ಇನ್ಫಾರ್ಮೇಶನ್ ಬರ್ತೈತಿ. ಏನ್ ಹೇಳ್ರಿ? ಜೆನೆಟಿಕ್ ಇನ್ಫಾರ್ಮೇಶನ್. ಹೆಡ್ಡಿಂಗ್ ಹಾಕೋರದ್ನ ಜೆನೆಟಿಕ್ ಇನ್ಫಾರ್ಮೇಶನ್. ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ಕನ್ನಡದೊಳಗೆ ಏನಂತ ಕರಿತೀವ ನಾವ? ಅನುವಂಶೀಯ ಮಾಹಿತಿ ಅಂತೇವಿ. ಏನಂತೇವಿ? ಅನುವಂಶೀಯ ಮಾಹಿತಿ. ಆಯ್ತಾ? ಎಲ್ಲಾರು ಹೆಡ್ಡಿಂಗ್ ಹಾಕೊಂಡ್ರಿ. ಈಗ ಮೊದಲು ಏನ್ ಮಾಡ್ರಿ, ನಾ ಏನ್ ಹೇಳ್ತೀನಿ ಅನ್ನೋದನ್ನ ಏನ್ ಮಾಡ್ರಿ, ಸರಿಯಾಗಿ ಕೇಳಿಸ್ಕೊಡ್ರಿ. ಓಕೆ, ಅನುವಂಶೀಯ ಮಾಹಿತಿ ಅಂದ್ರೆ ಏನು? ಅನುವಂಶೀಯ ಆಯ್ತಾ? ಎಲ್ಲಾರು ಬರ್ಕೊಳ್ಳೋದ? ಪಟ್ ಪಟ್ ಬರ್ಕೋಬೇಕಪ್ಪ. ನೀವು 10 ತಾಸು ಮಾಡ್ರಿ ಅಂದ್ರೆ ಹೆಂಗ? ಅನುವಂಶೀಯ ಮಾಹಿತಿ ಆಯ್ತಾ? ಅನುವಂಶೀಯ ಮಾಹಿತಿ ಅಂದ್ರೆ ಏನು ಅಂತಂದ್ರ, ನಮ್ಮ ಏನ್ DNA ಇರ್ತೈತಿ, ನಮ್ಮ ಏನ್ ಕ್ರೋಮೋಸೋಮ್ಸ್ ಹೇಳಿಲ್ಲ ನಿಮಗ? ಕ್ರೋಮೋಸೋಮ್ಸ್ ಗಳಿದಾವ. ಎಷ್ಟ್ ಇದಾವ ಕ್ರೋಮೋಸೋಮ್ಸ್? 46 ಇದಾವ. ಜೋಡಿ ಒಳಗೆ ಕೇಳಿರ, ಈ ಕ್ರೋಮೋಸೋಮ್ಸ್ ಗಳ ಒಳಗಡೆ ನಮ್ಮ ಮಾಹಿತಿ ಇರ್ತೈತಿ. ನಮ್ಮ ಮಾಹಿತಿ ಅಂತಂದ್ರ ನನ್ನ ಕಣ್ಣುಗಳು ಹೆಂಗ ಆಗ್ಬೇಕು, ಮುಂದ ನಾ ದೊಡ್ಡವ ಆದ್ಮೇಲೆ ನನ್ನ ಬಿಳಿ ಕೂದಲುಗಳು ಯಾವ ಏಜ್ಗೆ ಆಗ್ಬೇಕು, ನನ್ನ ಕೂದ್ಲ ಯಾವ ಏಜ್ಗೆ ಉದುರ್ಬೇಕು, ನನ್ನ ಬಣ್ಣ ಹೆಂಗಿರ್ಬೇಕು, ಕರೀದಿರ್ಬೇಕು, ಬಿಳಿದಿರ್ಬೇಕು, ನನ್ನ ಮೂಗ್ ಹಿಂಗ್ ನೆಟ್ಟಗಿರ್ಬೇಕು, ಇನ್ ಹಿಂಗಿರ್ಬೇಕು, ಈ ಕಿವಿಗಳು ಹಿಂಗ್ ಸ್ಟ್ರೇಟ್ ಇರ್ಬೇಕು, ಇನ್ ಹಿಂಗಿರ್ಬೇಕು, ಇದೆಲ್ಲಾ ಮಾಹಿತಿ ಅದ್ರೊಳಗಿರ್ತೈತಿ, ಈ ಕ್ರೋಮೋಸೋಮ್ಸ್ ಒಳಗ ಇರ್ತೈತಿ. ಈ ಕ್ರೋಮೋಸೋಮ್ಸ್ ಒಳಗೆ ಹೆಂಗ ಮಾಹಿತಿ ಐತ್ಲಾ ಹಂಗ ನಾ ಏನ್ ಮಾಡ್ತೇನಿ, ಸಣ್ಣವಿದ್ದಾಗಿಂದ ಬೆಳ್ಕೊಂತ ಹೋಗ್ತೇನಿ. ಆಮೇಲೆ ಮುಂದ್ ಒಂದಿನ ಯಾವ ಏಜಿಗೆ ಸಾಯ್ಬೇಕು ಅನ್ನೋದು ಏನಿರ್ತೈತಿ, ಎಲ್ಲಾ ಮಾಹಿತಿ ಇರ್ತೈತಿ. ಯಾವ ಏಜಿಗೆ ನಾವ ಸಾಯ್ತೇವಿ ಮಾಡ್ತೇವಿ ಎಲ್ಲಾ ಮಾಹಿತಿ ಅದ್ರೊಳಗೆ ಇರ್ತೈತಿ ಕ್ರೋಮೋಸೋಮ್. ಈ ಕ್ರೋಮೋಸೋಮ್ಸ್ ಒಳಗಡೆ ಏನಪ್ಪಾ ಅಂತಂದ್ರ ನಮ್ಮ ಮಾಹಿತಿ ಇರ್ತೈತಿ. ಅದೇ ರೀತಿ ಇನ್ನೂ ಮಾಹಿತಿ ಏನಿರ್ತೈತಿ ಅಂತಂದ್ರ ಇದ್ರ ಒಳಗಿಂದ ಮಾಹಿತಿ ಇದ್ದದ್ದು ಏನಾಗ್ತೈತಿ, ಇದು ಬೇರೆ ಅವರಿಗೂ ಕೂಡ ನಾವೇನ್ ಮಾಡ್ತೇವೆ, ಟ್ರಾನ್ಸ್ಫರ್ ಮಾಡ್ತೇವೆ. ಅಂದ್ರೆ ಈಗ ಮಕ್ಕಳು ಆಗ್ತಾವಿಲ್ಲ, ಈಗ ತಂದೆ ಮತ್ತು ತಾಯಿಯಿಂದ ಏನಾಗ್ತೈತಿ, ಒಂದು ಮಗು ಜನನ ಆಗ್ತೈತಿ. ಹೌದಾ? ತಂದೆ ತಾಯಿಯಿಂದ ಏನಾಗ್ತೈತಿ, ಮಗು ಜನನ ಆಗ್ತೈತಿ. ಸೊ ಆ ತಂದೆಯಿಂದ ಏನಾಗ್ತೈತಿ, ಕೆಲವೊಂದಿಷ್ಟು ಮಾಹಿತಿಗಳು ಹೋಗ್ತಾವು. ನಿಮ್ ಇರ್ತೈತಿಲ್ಲ, ಈಗ ನನ್ನ ತಂದೆ, ನನ್ನೊಳಗಿಂದ ಕೆಲವೊಂದಿಷ್ಟು ಮಾಹಿತಿ ಏನಾಗ್ತೈತಿ ಆ ಮಗುವಿನಲ್ಲಿ ಹೋಗ್ತೈತಿ. ತಾಯಿಯಿಂದ ಕೆಲವೊಂದಿಷ್ಟು ಮಾಹಿತಿ ಏನಾಗ್ತೈತಿ ಆ ಮಗುವಿನಲ್ಲಿ ಹೋಗ್ತೈತಿ. ಎರಡು ಕೂಡಿಸಿ ಏನಾಗ್ತೈತಿ, ಮಗು ಬೆಳಿತೈತ. ಅಂದ್ರ ತಂದೆ ಗುಣ ತಾಯಿ ಗುಣ ಐತೆ ಅಂತ ಹೇಳ್ತಾರ ಗೊತ್ತೈತಲ್ಲ, ಆ ಗುಣಗಳು ಎದ್ರೊಳಗಿರ್ತಾವ, ಈ ಕ್ರೋಮೋಸೋಮ್ಸ್. ಇವ್ ಏನಾಗ್ತಾವು, ಟ್ರಾನ್ಸ್ಫರ್ ಆಗ್ತಾವ. ಸೊ ಈ ಕ್ರೋಮೋಸೋಮ್ಸ್ ಗಳ ಮಾಹಿತಿ ಎಲ್ಲಿರ್ತೈತಿ, ಯಾವ್ದೊಳಗಿರ್ತೈತಿ? ಅದ ಅನುವಂಶೀಯ ಮಾಹಿತಿ ಎದ್ರೊಳಗಿರ್ತೈತಿ, ನ್ಯೂಕ್ಲಿಯಸ್ ಒಳಗಿರ್ತೈತಿ. ಎದ್ರೊಳಗಿರ್ತೈತಿ? ನ್ಯೂಕ್ಲಿಯಸ್ ಒಳಗಿರ್ತೈತಿ. ಹೌದಿಲ್ಲ? ನ್ಯೂಕ್ಲಿಯಸ್ ಒಳಗ ಅನುವಂಶೀಯ ಮಾಹಿತಿ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಎಲ್ಲಿ ಹೇಳ್ಬೇಕು? ನ್ಯೂಕ್ಲಿಯಸ್. ಏನಿಲ್ಲ ನಿಮಗ, ಇದು ಕೋಶ, ಇದು ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ ಕ್ರೋಮೋಸೋಮ್ಸ್ ಇರ್ತಾವ. ಆ ಕ್ರೋಮೋಸೋಮ್ಸ್ ಒಳಗೆ ಮತ್ತೆ ಇನ್ನ ಬಹಳಷ್ಟು ಪಾರ್ಟ್ಸ್ ಗಳು ಬರ್ತಾವ, ಅದನ್ನ ಹೇಳ್ತಾನ. ಈಗ ಅನುವಂಶೀಯ ಮಾಹಿತಿ ಎಲ್ಲಿರ್ತೈತಿ? ನ್ಯೂಕ್ಲಿಯಸ್. ಈ ಅನುವಂಶೀಯ ಮಾಹಿತಿಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ವಿಜ್ಞಾನಿ ಹರಗೋವಿಂದ ಖೋರಾನ, ಯಾರು? ಹರಗೋವಿಂದ ಖೋರಾನ ಅನ್ನುವಂತ ವಿಜ್ಞಾನಿ ಏನ್ ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ವಿಜ್ಞಾನಿ ಜಗತ್ತಿನೊಳಗನ ಮೊದಲ ಬಾರಿಗೆ ಏನ್ ಮಾಡಿದ್ರು, ಹಿಂಗ ಅನುವಂಶೀಯ ಮಾಹಿತಿ ನಮ್ಮ ನ್ಯೂಕ್ಲಿಯಸ್ ದಲ್ಲಿ ಇದೆ ಅನ್ನೋದನ್ನ ಕಂಡು ಹಿಡಿದ್ರು. ಅವ್ರು ಎಲ್ಲಾ ಮಾಹಿತಿ ಐತಿ, ನೀ ಹೆಂಗ ಬೀಳ್ಬೇಕು, ನೀನು ಎಷ್ಟ್ ಹಲ್ಲು ಬರ್ಬೇಕ, ನೀನು ಹಲ್ಲು ಹೆಂಗಿರ್ಬೇಕು,
ನೀನು ಕೈ ಹೆಂಗಿರ್ಬೇಕು, ಬೆರಳು ಹೆಂಗಿರ್ಬೇಕು, ಆ ಕೂದ್ಲ ಹೆಂಗಿರ್ಬೇಕು, ನೀನ್ ಯಾವ ಬಣ್ಣ ಇರ್ಬೇಕು ಕೂದ್ಲ, ಅದ್ ಎಲ್ಲಾ ಮಾಹಿತಿ ಐತಿ ಅನ್ನೋದನ್ನ ಮೊದಲು ಯಾರು ಕಂಡು ಹಿಡಿದ್ರ? ಹರಗೋವಿಂದ್ ಖುರಾನ. ಸೊ ಅಷ್ಟು ಏನ್ ಮಾಡಿದ್ರ ಅವರು ಎಲ್ಲಾ ಕಂಡು ಹಿಡಿದ ಹೇಳಿದ ಮೇಲೆ ಬೇರೆ ಬೇರೆ ವಿಜ್ಞಾನಿಗಳು ಏನ್ ಮಾಡಾಕತ್ರು ಅಂತಂದ್ರ ಇದ್ರೊಳಗೆ ಇರುವಂತಹ ಜೀನ್ಸ್ ಗಳನ್ನ ತೆಗೆದು ಬೇರೆ ಒಳಗೆ ಹಾಕಾಕತ್ರ. ಜೀನ್ಸ್ ಅಂದ್ರೆ ಏನು ನೋಡ್ರಿ. ಈಗ ಇದೇನೈತ್ಲಾ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ದೊಳಗೆ ಏನೈತಿ? ನ್ಯೂಕ್ಲಿಯಸ್ ಒಳಗೆ ಏನ್ ಇರ್ತಾವ? ಕ್ರೋಮೋಸೋಮ್ಸ್ ಗಳು ಇರ್ತಾವ, ಹೌದಾ? ಎಷ್ಟು ಕ್ರೋಮೋಸೋಮ್ಸ್ ಇರ್ತಾವ? ಇವ ಎಷ್ಟು ಇರ್ತಾವ? 23 ಜೋಡಿ ಅಥವಾ 46 ಇರ್ತಾವ. ಈ ಕ್ರೋಮೋಸೋಮ್ಸ್ ಗಳನ್ನ ಏನ್ ಮಾಡಿದ್ರ ಅವರು ಮತ್ ಇದನ್ನ ತೆಗೆದು ಇದನ್ನ ಮತ್ತೆ ಝೂಮ್ ಮಾಡಿ ನೋಡ್ರ ಅವ್ರು. ಝೂಮ್ ಮಾಡಿ ನೋಡಿದಾಗ ಏನಾಗಕತ್ತಿತ್ತು ಅಂತಂದ್ರ ಈ ರೀತಿ ರಚನೆ ಕಾಣಕತ್ರ ಅವ್ರು. ಹಿಂಗಿದ್ದು ಇದ ಸ್ಪ್ರಿಂಗ್ ತರ ಇತ್ತದ. ಇದನ್ನ ಹಿಂಗ ಎಳದ್ರ ಅವ್ರಿಗೆ, ಹಿಂಗ ಎಳೆದು ನೋಡಾನ ಏನ್ ಕಾಣಕೈತು? ಹಿಂಗ ಕಾಣಕೈತ. ಹೆಂಗಿತ್ತದ ನೋಡ್ರಿ, ಹಿಂಗಿರ್ತದ. ಈ ಕ್ರೋಮೋಸೋಮ್ ಏನೈತ್ಲಾ ಇದನ್ನ ಹಿಂಗ್ ಮಾಡಿ ಹಿಂಗ್ ಎಳದ್ರ ಅವ್ರ ಹಿಂಗ್ ಎಳ್ಯಾನ ಹಿಂಗ ಆಗಾಕೈತದ, ಸ್ಪ್ರಿಂಗ್ ತರ ಆಗಾಕೈತು. ಸೊ ಈ ಒಂದು ಸ್ಪ್ರಿಂಗ್ ತರ ಏನ ಆಗಾಕತೈತ್ಲಾ ಇದಕ್ಕ ಏನಂತ ಹೇಳಿ ಕರೆದ್ರ ಅವ್ರ? DNA ಅಂತ ಹೇಳಿ ಕರೆದ್ರ ಅವ್ರ. ಏನಂದ್ರ ಅವ್ರ? ಈ ಸುರುಳಿ ಇರ್ತಾವಲ್ಲ ಇವುಗಳಿಗೆ ಏನಂತ ಹೇಳಿ ಕರೆದ್ರ ಅವ್ರ? ಸುರುಳಿಗಳ ಗುಂಪಿಗೆ ಏನಂತ ಹೇಳಿ ಕರೆದ್ರು? ಆಮೇಲೆ ಇದು ಒಂದ್ ಏನ್ ಸುರುಳಿ ಐತ್ಲಾ ಇದಕ್ಕೆ ಜೀನ್ ಅಂತ ಹೇಳಿ ಕರೆದ್ರು. ಏನಂತ ಕರೆದ್ರು? ಜೀನ್ ಅಂತ ಕರೆದ್ರು. ಏನಂತ ಕರೆದ್ರು? ಜೀನ್. ಈ ಜೀನ್ ಒಳಗನ್ನ ಮಾಹಿತಿ ಇರ್ತೈತಿ. ಈ ಒಂದು ಜೀನ್ ಒಂದು ಮಾಹಿತಿ ಹೇಳ್ತೈತ. ಇದು ಒಂದು ಜೀನ್ ಒಂದು ಏನೈತ್ಲ ಸ್ಪ್ರಿಂಗ, ಇದು ಒಂದು ಮಾಹಿತಿ ಹೇಳ್ತೈತಿ. ಏನ್ ಮಾಹಿತಿ ಹೇಳ್ತೈತಿ? ಉದಾಹರಣೆಗೆ ಇದು ನನ್ನ ಬಣ್ಣದ್ ಹೇಳಬಹುದು. ಸೈಯದ್ ಸರ್ದ್ ಬಣ್ಣ ಹಿಂಗ ಇರ್ಬೇಕಂತ ಇದ್ರೊಳಗೆ ಇರ್ತೈತಿ, ಹೌದಾ? ಇದು ನೆಕ್ಸ್ಟ್ ಏನಿರ್ತೈತಿ? ಇದ್ರೊಳಗೆ ಏನಿರ್ತೈತಿ? ಸೈಯದ್ ಸರ್ ಕೂದ್ಲಾ ಹಿಂಗಿರ್ಬೇಕು. ಸೈಯದ್ ಸರ್ ಕೂದ್ಲಾ ಏನಾಗ್ಬೇಕು? 20ನೇ ವಯಸ್ಸಿನಾಗ ಎಲ್ಲ ಉದುರು ಹೋಗ್ಬೇಕು. ಇಲ್ಲಿರ್ತೈತಿ ಹಿಂಗ ಪ್ರತಿಯೊಂದ್ರೊಳಗೆ ಏನಿರ್ತೈತಿ? ಜೀನ್ ಒಳಗ ಮಾಹಿತಿ ಇರ್ತೈತಿ. ಗೊತ್ತಾಯ್ತು? ಇದು ಮಾಹಿತಿ ಒಂದ್ ಸುರುಳಿಗೆ ಜೀನ್ ಅಂತ ಕರೆದ್ರ ಅವ್ರು. ಈ ಸುರುಳಿಗಳ ಗುಂಪುಗಳಿಗೆ ಏನಂದ್ರು? ಓಕೆ. ಈಗ ನಮ್ಮ ಇವ್ರು ಟೀಚರ್ ಇದಾರಲ್ಲ, ಯಾರು ಹೇಳ್ರಿ? ಇಂಗಳಿಗೆ ಟೀಚರ್. ಅವ್ರ ತಮ್ಮ DNA ಅನ್ನ ಚೆಕ್ ಮಾಡಿಸ್ಕೊಂಡ್ ಬಂದಾರ. ಇದೆಲ್ಲಾ ಮಾಹಿತಿಯನ್ನ ಚೆಕ್ ಮಾಡಿಸ್ಕೊಂಡ್ ಬಂದಾರ ಅವ್ರ. ಅವ್ರೊಳಗೆ ಏನೇನೈತಿ ಏನೇನಿಲ್ಲ ಎಲ್ಲಾ ಗೊತ್ತಾಗ್ತಿತ್ತು. ಇದನ್ನ ಚೆಕ್ ಮಾಡಕ್ 23,000 ರೂಪಾಯಿ ತಗೊಂಡಾರ ಇದ DNA ಚೆಕ್ ಮಾಡಕ್. ಆ DNA ಚೆಕ್ ಮಾಡಿದಂದ್ರ ಗೊತ್ತಾಗ್ತೈತಿ ಅವ್ರ ಒಳಗೆ ಏನೇನೈತಿ ಅನ್ನೋದು ಎಲ್ಲಾ ಗೊತ್ತಾಗ್ತೈತಿ. ಈಗ ಹೇಳ್ತಾನಿಲ್ಲ, ಇದನ್ನ ಏನ್ ಹೇಳ್ತೈತಿ? ಒಂದ್ ಬಣ್ಣದ್ ಹೇಳಬಹುದು, ನನ್ನ ಹೈಟ್ ಅದ್ ಹೇಳಬಹುದು, ಎಲ್ಲಾ ಮಾಹಿತಿ ಇರ್ತೈತಿ. ಅವ್ರಿಗೆ ಹೇಳಂಗಿಲ್ಲ, ಅದನ್ನೆಲ್ಲಾ ಹೇಳಂಗಿಲ್ಲ ಅವ್ರು. ಆ DNA ಏನ್ ಮಾಡ್ತಾರು? ರೋಗಗಳದ ಬಗ್ಗೆನೂ ಕೂಡ ಇರ್ತೈತಿ ಅದ್ರೊಳಗ. ಮುಂದ್ ಹೋಗಿ ನಿನಗೆ ಯಾವ ರೋಗ ಆಗ್ತೈತಿ? ಕ್ಯಾನ್ಸರ್ ಆಗ್ತೈತೋ, ಅಸ್ತಮಾ ಆಗ್ತೈತೋ, ದಮ್ಮ ಆಗ್ತೈತೋ, ಡೆಂಗ್ಯೂ ಆಗ್ತೈತೋ, ಮಲೇರಿಯಾ ಆಗ್ತೈತೋ, ಏನಾಗ್ತೈತಿ? ಈಗ ಮಲೇರಿಯಾ ಡೆಂಗು ಅಂತೂ ಅವ್ ಏನಿದಾವ್ ಹೇಳ್ರಿ? ಅವ ಸೊಳ್ಳೆಯಿಂದ ಹರಡುವಂತ ರೋಗಗಳಿದಾವ್. ಯಾವಾಗ ಬೇಕಾದವಾಗ ಯಾರಿಗ್ ಬೇಕಾದವ್ರಿಗೆ ಆಗ್ತಾವ. ಬಟ್ ಬಹಳ ಕ್ರಿಟಿಕಲ್ ಆಗುವಂತಹ ರೋಗ, ಅನುವಂಶೀಯದಿಂದ ಬರುವಂತಹ ರೋಗ ಇರ್ತಾವಲ್ಲ. ಈಗ ಉದಾಹರಣೆಗೆ ಸಕ್ಕರೆ ರೋಗ, ಶುಗರ್, ಅದು ಏನಾಗ್ತೈತಿ? ನನ್ನ ತಂದೆಯಿಂದ ನನಗ್ ಬರ್ತೈತಿ, ನನ್ನಿಂದ ನನ್ನ ಮಕ್ಕಳಿಗೆ ಹೋಗ್ತೈತಿ, ಹಂಗಿರ್ತಾವ. ಸೊ ಹಂಗ ತಂದೆಯಿಂದ ಬಂದಿರುವಂತಹ ರೋಗವನ್ನ ಕಂಡು ಹಿಡಿಯಾಕ ಏನ್ ಮಾಡ್ತೀವಿ ನಾವ? ಈ DNA ಅನ್ನ ಚೆಕ್ ಮಾಡ್ತೇವ್. ಈಗ ನಿಮ್ಮ ತಂದೆಗೆ ಏನಾರ ರೋಗ ಇತ್ತು, ಈಗ ನಿಮಗಿಲ್ಲ, ಈಗ ಆದ್ರೂ ಕೂಡ ಮುಂದ್ ಒಂದ್ ದಿವ್ಸಕ್ಕೆ ಬರ್ಬಹುದು ಅಂತಾವ್ ರೋಗಗಳು ಇದ್ದು ಅಂತಂದ್ರ ಇದನ್ನ ಚೆಕ್ ಮಾಡ್ಸ್ರಿ ಅಂದ್ರ ಗೊತ್ತಾಗ್ಬಿಡ್ತೈತಿ. ನಿಮ್ ತಂದೆಗೂ ಇತ್ತು, ನಿಮ್ ಅಜ್ಜಾಗೂ ಇತ್ತು, ನಿನಗೂ ಬರ್ತೈತಿ ಈ ರೋಗ ಅಂತ. ಅದಕ್ಕಿಂತ ಮುಂಚೆನೆ ನೀವ್ ಏನ್ ಮಾಡ್ಕೊಂಡ್ ಬಿಡ್ಬೇಕು? ಇದನ್ನ ಇಲ್ಲೇ ರಿಪೇರಿ ಮಾಡ್ಕೊಂಡ್ರಿ, ಆ ರೋಗ ನಿಮಗ ಬರಂಗಿಲ್ಲ. ಆ ಡಾಕ್ಟರ್ಗೆ ಗೊತ್ತಾಗ್ತೈತಿ, ಗೊತ್ತಾಗಂಗಿಲ್ಲ. ಚೆಕ್ ಮಾಡಿಸ್ಕೋಬೇಕು. ಹೇಳ್ತಾರ ಯಾವ ರೋಗ ಬರೋದೈತೆ ಅಂತ ಎಲ್ಲಾ ಹೇಳ್ತಾರ. ಎಲ್ಲಾ ಹೇಳಂಗಿಲ್ಲ, ರೋಗಗಳ ಬಗ್ಗೆ ಹೇಳ್ತಾರ. ರೋಗಗಳ ಬಗ್ಗೆ ನೀವ್ ಯಾವಾಗ ಸಾಯ್ತೀರ ಆದ್ಮೇಲೆ ಹೇಳಂಗಿಲ್ಲ. ಅದು ಗೊತ್ತಾಗ್ತೈತಿ. ರೋಗದ ಬಗ್ಗೆ ಏನಾಗ್ಬೋದು ನಾವು ಗೊತ್ತಾಗ್ತೈತಿ. ಅವಾಗ ಏನ್ ಮಾಡ್ತಾರು ಅವರು? ಈ ರೋಗದೈತೆ ಅಂತ ತಿಳ್ಕೊಳ್ರಿ. ಇದು ಒಂದ ಸಕ್ಕರೆ ರೋಗದೈತೆ ಅಂತ ತಿಳ್ಕೊಳ್ರಿ. ಇದನ್ನ ಏನ್ ಮಾಡ್ತಾರ? ಸಕ್ಕರೆ ರೋಗ ಬರ್ಬಾರ್ದಂಗ ಹಿಂಗ್ ತೆಗದ್ ಬ್ಯಾರೆದ ಒಂದ್ ಹಾಕ್ಬಿಡ್ತಾರ. ಅವಾಗ ನಿಮಗ ಯಾವಾಗೂ ಸಕ್ಕರೆ ರೋಗ ಬರಂಗ. ಹಂಗ ಅದು ಹೇಳಂಗಿಲ್ಲ. ಅದು ಆಗ್ತೈತಿ ಆಗ್ಬೋದು. ನಮ್ಮ ಜೀವಿತಾವಧಿನೂ ಕೂಡ ಎಷ್ಟ ಐತಿ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತೈತಿ, ಜೀವಿತಾವಧಿ. ಸೊ ಇದಕ್ಕೆ DNA ಅಂತೇವಿ. ಇಷ್ಟೆಲ್ಲಾ ಮಾಹಿತಿ ಅದ್ರೊಳಗಿರ್ತೈತಿ, ನಮ್ಮ ಜೀನ್ಸ್ ಒಳಗಿರ್ತೈತಿ. ಗೊತ್ತಾಯ್ತು? ಈ ಜೀನ್ಸ್ ಒಳಗಿರ್ತೈತಿ.
ಹಿಂಗ ಮೊದಲು ಅಧ್ಯಯನ ಏನ್ ಮಾಡಿದ್ರು ಹರಗೋವಿಂದ್ ಖುರಾನ ಮಾಡಿ ಹೇಳಿದ್ರು. ಇಷ್ಟ ಹೇಳಿದ್ಮೇಲೆ ಬೇರೆ ಬೇರೆ ವಿಜ್ಞಾನಿಗಳು ಏನ್ ಮಾಡಾಕತ್ರು ಅನುವಂಶೀಯ ಮಾಹಿತಿ ಹಿಂಗ ಆಗ್ತೈತಿ ಹಂಗಂತ ಎಲ್ಲಾ ಚೆಕ್ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರು ಅವರು ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಾಕತ್ರು. ಅವ್ರು ಏನ್ ಮಾಡಾಕತ್ರು ಎಕ್ಸ್ಪೆರಿಮೆಂಟ್ಸ್. ಇದೇನಿದ ಬದನೆಕಾಯಿ ಹೌದಾ. ಈಗ ಬದನೆಕಾಯಿ ಇದ್ದದ್ದು ಏನ್ ಮಾಡ್ತೈತಿ ಅಂತಂದ್ರ ಇದ್ರೊಳಗು ಏನಿರ್ತಾವ ಕೋಶಗಳಿರ್ತಾವ, ನ್ಯೂಕ್ಲಿಯಸ್ ಇರ್ತೈತಿ, ಕ್ರೋಮೋಸೋಮ್ ಇರ್ತೈತಿ, DNA ಇರ್ತೈತಿ, ಜೀನ್ ಇರ್ತಾವ. ಈ ಒಂದು ಬದನೆಕಾಯಿ ಏನ್ ಮಾಡ್ತೈತಿ ಇನ್ನೊಂದು ಬದನೆಕಾಯಿ ಇದೇ ರೀತಿ ಆಗ್ಬೇಕಂತ ಹೇಳಿ ತನ್ನಲ್ಲಿರುವಂತ ಮಾಹಿತಿಯನ್ನ ಏನ್ ಮಾಡ್ತೈತಿ ಟ್ರಾನ್ಸ್ಫರ್ ಮಾಡ್ತೈತಿ ಅದು ಹೌದಾ. ನನ್ ಬಣ್ಣ ಹಿಂಗ ಇರ್ಬೇಕು ಹಂಗ ಇರ್ಬೇಕಂತ ಹೇಳಿ ಮಾಹಿತಿ ಟ್ರಾನ್ಸ್ಫರ್ ಮಾಡ್ತೈತಿ. ಅದೇ ರೀತಿ ಇರುವಂತಹ ಒಂದು ಬದನೆಕಾಯಿ ಆಗ್ತೈತಿ ಅದು ಹೌದಾ. ಹಿಂಗ ಆಗತ್ತೆ ಎಲ್ಲಾ ಆಗ್ತೈತಿ ಸಸ್ಯಗಳಲ್ಲಿ ಆಗ್ತೈತಿ, ಮಾನವರಲ್ಲಿ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಕೇಳೀಗ ಇಲ್ಲಿ ಕೆಲವೊಂದಿಷ್ಟು ವಿಜ್ಞಾನಿಗಳು ಏನ್ ಮಾಡಾಕತ್ತು ಅಂತಂದ್ರ ಈ ಬದನೆಕಾಯಿಯ ಬಣ್ಣ ಹೆಂಗೈತಿ ಪರ್ಪಲ್ ಕಲರ್ ಐತಿ. ಯಾವ್ದು ಪರ್ಪಲ್ ಕಲರ್ ಐತಿ. ಆಮೇಲೆ ಪರ್ಪಲ್ ಕಲರ್ದ ಏನೈತಿ ಬದನೆಕಾಯಿ ಐತಿ ಹೌದಾ. ಇದ್ರೊಳಗ ಏನ್ ಮಾಡಿದ್ರು ಅಂತಂದ್ರೆ ಇದ್ರೊಳಗಿಂದ ಪರ್ಪಲ್ ಕಲರ್ ಹೇಳುವಂತ ಜೀನ್ ಅನ್ನ ಹೊರಗ್ ತೆಗಿದ್ರು. ಏನ್ ಮಾಡಿದ್ರು ಪರ್ಪಲ್ ಕಲರ್ದ ಯಾವ್ದು ಜೀನ್ ಐತ್ಲಾ ಈಗ ಹೆಂಗ ನಾ ಹೇಳಿಲ್ಲ ಇಂತ ಜೀನ್ ಅಂತದ್ ಒಂದ್ ಏನ್ ಮಾಡಿದ್ರು ಅವ್ರ ಪರ್ಪಲ್ ಕಲರ್ದ ಯಾವ್ದು ಐತ್ಲಾ ಅದನ್ನ ಏನ್ ಮಾಡಿದ್ರು ಹಿಂಗ್ ಹಿಡ್ದ ಏನ್ ಮಾಡಿದ್ರು ಹಿಂಗ್ ಹೊರಗ್ ತೆಗದ್ರ. ಹಿಂಗ್ ಹೊರಗ್ ತೆಗದ್ ಏನ್ ಮಾಡಿದ್ರು ಅಂತಂದ್ರ ಅವ್ರ ಎದ್ರೊಳಗ್ ಹಾಕಿರವ್ರ ಇದೊಂದು ಆಪಲ್ ಅರ ತಿಳ್ಕೊಳ್ರಿ ಅಥವಾ ಕುಂಬಳಕಾಯಿ ಆಪಲ್ ಅಂತ ಏನ ತಿಳ್ಕೊಳ್ರಿ. ಈ ಪರ್ಪಲ್ ಕಲರ್ದ ಜೀನ್ ಅನ್ನ ಎದ್ರೊಳಗ್ ಹಾಕಿದ್ರು ಯಾವ ಗಿಡದೊಳಗ್ ಹಾಕಿದ್ರು ಆಪಲ್ದ ಗಿಡದಾಗ ಸೇರಿಸಿ ಒಂದು ಹೊಸ ಗಿಡ ತಯಾರು ಮಾಡಿದ್ರು. ಅವಾಗ ಆಗುವಂತಹ ಆಪಲ್ ಯಾವ ಕಲರ್ ಹಾಕತ್ತು ಪರ್ಪಲ್. ಯಾವ ಕಲರ್ ಹಾಕತ್ತು ಪರ್ಪಲ್ ಕಲರ್ದ ಏನಾಗತ್ತು ಆಗಾಕತ್ತು ಆಪಲ್. ಅದೇ ರೀತಿ ಏನ್ ಮಾಡಾಕತ್ರು ಅಂತಂದ್ರೆ ಕುಂಬಳಕಾಯಿ ನೋಡ್ಯಾರಿ ಕುಂಬಳಕಾಯಿ ಹಿಂಗ ಇರ್ತೈತಿ ಹೌದಲ್ಲ ಹಿಂಗ ಇರ್ತೈತಿ ಕುಂಬಳಕಾಯಿ. ಈ ಕುಂಬಳಕಾಯಿಯ ಸೈಜ್ ಅನ್ನ ಹೇಳುವಂತಹ ಏನ್ ಹೇಳುವಂತದ್ದು ಸೈಜ್ ಆಪಲ್ ಹಾಕಂಗಿಲ್ಲ ಸಸ್ಯ ತಯಾರು ಮಾಡ್ತಾರ ಇಂಥದನ್ನ. ಅದಕ್ಕ ಹೈಬ್ರಿಡ್ ಅಂತೇವಿ ಹೊಸ ತಳಿ ತಯಾರು ಮಾಡೋದಂತ. ಹೊಸ ಹೈಬ್ರಿಡ್ ಜವಾರಿ ಗೊತ್ತದವಲ್ಲ ಇಂತ ತಯಾರಾಗ್ತಾವಲ್ಲ ಇವೆಲ್ಲ ಹೈಬ್ರಿಡ್. ಒರಿಜಿನಲ್ ಏನಿರ್ತೈತ್ಲಾ ಅದ ಜವಾರಿ. ಹೈಬ್ರಿಡ್ ಅಂತಂದ್ರ ಹಿಂಗೆಲ್ಲಾ ಗದ್ಲಾ ಮಾಡಿ ತಯಾರಿಸೋದು ಅದಕ್ಕೆ ಏನಂತೇವಿ ಹೈಬ್ರಿಡ್. ಗದ್ಲಾ ಮಾಡಿ ತಯಾರಿಸೋದು ಹೈಬ್ರಿಡ್ ಅಲ್ಲ ಹೈಬ್ರಿಡ್. ಅದ ಆಕ್ಚುಲಿ ಇಂಗ್ಲಿಷ್ ಒಳಗೆ ಏನಂತೀವಿ ಅದನ್ನ ಹೈಬ್ರಿಡ್ ಅಂತ ಹೇಳ್ತಿರ್ತೇವೆ. ಈಗ ಇಲ್ಲಿ ಪಂಪ್ಕಿನ್ ಏನೈತ್ಲಾ ಕುಂಬಳಕಾಯಿ ಇದರ ಸೈಜ್ ಅನ್ನ ಹೇಳುವಂತಹ ಜೀನ್ ಅನ್ನ ತೆಗೆದು ಈ ಜೀನ್ ಅನ್ನ ಬದನೆಕಾಯಿಯಲ್ಲಿ ಹಾಕಿದ್ವಿ ಅಂದ್ರ ಬದನೆಕಾಯಿ ಸೈಜ್ ಅಂತ ಅದಾಗ್ತೈತಿ. ಕುಂಬಳಕಾಯಿಯ ತರ ಏನಾಗ್ತೈತಿ ಅದ ಬದ್ನೆಕಾಯಿ ಆಗ್ತೈತಿ. ತಗೋಪ್ಪ ಬದ್ನೆಕಾಯಿ ಅಂತ ಕೊಡೋದು. ಅದು ಒಂದ ಬದ್ನೆಕಾಯಿ ಸಾಕಲ್ಲ ಮತ್ತ ಒಂದ ಬದ್ನೆಕಾಯಿ ಆರಾಮಾಗಿ ಆಗ್ತೈತಿ. 10 ಬದ್ನೆಕಾಯಿ ಅಷ್ಟೋದ್ ಎದಕ್ ಬೇಕಾಗೈತಿ. ಒಂದ ಬದ್ನೆಕಾಯಿ ತರೋದ ಇಟ್ಕೊಂಡ್ ಬಿಡೋದ ಅರ್ಧ ಕಟ್ ಮಾಡಿ ದಿನ ಅರ್ಧ ತಿನ್ನೋದ ಅಡಿಗೆ ಮಾಡಿ. ಅದ ಹಣ್ಣು ಆಗ್ತೈತ್ಲಾಕು ಅದ ಹಣ್ಣಾದ ಪರ್ಪಲ್ ಕಲರ್ ಆಗ್ತೈತಿ. ಈಗ ನೋಡಿ ಕೆಲವೊಂದಿಷ್ಟು ಗಿಡಗಳು ಏನಾಗ್ತಾವು ಅಂತಂದ್ರ ಈಗ ಮಾವಿನ ಹಣ್ಣ ಹೊರಗಡೆ ಏನಿರ್ತೈತಿ ಹೇಳ್ರಿ ಹಸಿರು ಕಲರ್ ಇರ್ತೈತಿ. ಆ ಹಸಿರು ಕಲರ್ ಈಗೇನ್ ಬಿಸಿಲೊಳಗೆ ಏನ್ ಇರ್ತೈತಿ 7 ಕಲರ್ ಇರ್ತಾವ. ವೈಟ್ ಕಲರ್ ಒಳಗೆ 8 ಕಲರ್ ಇರ್ತಾವ 7 ಕಲರ್ ಇರ್ತಾವ. ಆ 7 ಕಲರ್ ಒಳಗ್ ಒಂದ್ ಯಾವ್ದೋ ಅಟ್ರಾಕ್ಷನ್ ಇರುವಂತಹ ಬಣ್ಣವನ್ನು ತಗೊಂಡು ಒಂದ್ ಬಣ್ಣ ಮಾಡ್ತದ. ಕೆಂಪರ ಮಾಡ್ತೈತಿ ಅಥವಾ ಯಾವ್ದೋ ಬೇರೆ ಒಂದ್ ಸೈಡ್ಗೆ ಅಟ್ಟ ಸ್ವಲ್ಪ ಆಗಿರ್ತೈತಿ. ಅದ್ ಬಿಸಿಲಿಗೆ ಅದ ಆಗಿರ್ತೈತಿ. ಸೈಡ್ಗೆ ಅಟ್ಟ ಒಂದ್ ಸ್ವಲ್ಪ ಕೆಂಪ ಅಥವಾ ಯಾವ್ದೋ ಹಿಂಗ ಆಗಿರ್ತೈತಿ ಮಾವಿನ ಹಣ್ಣಿಗೆ ಹಾಕುದು. ಆದ್ರೆ ಒರಿಜಿನಲ್ ಕಲರ್ ಯಾವ್ದ. ಆಮೇಲೆ ಹಣ್ಣು ಆದ್ಮೇಲೆ ಏನಾಗ್ತೈತಿ ಅದಕ್ಕ ಜಂತೋಫಿಲ್ ಅನ್ನುವಂತಹ ಏನ ಪ್ಲಾಸ್ಟಿಡ್ ಐತಿ ಅದು ಏನ್ ಮಾಡ್ತೈತಿ ಅದನ್ನ ಹಳದಿ ಬಣ್ಣಕ್ಕೆ ತಿರುಗಿಸ್ತೈತ. ಮ್ಯಾಗೆಲ್ಲ ಹಳದಿ ಆಗ್ತೈತಲ್ಲ ಹಣ್ಣು ಒಳಗು ಎಲ್ಲ ಏನಾಗ್ತೈತಿ ಹಳದಿ. ಅದಕ್ಕೆಲ್ಲ ಕಾರಣ ಯಾರ ಜಂತು. ಯಾರ ಕಾರಣ ಟಮಾಟಿ ಕೆಂಪಾಗಾಕ ಮೊದಲು ಹಸಿರು ಇರ್ತೈತಿ ಆಮೇಲೆ ಕೆಂಪ ಆಗ್ತೈತಿ. ಕೆಂಪಾಗಾಕ ಕಾರಣ ಯಾರು ಲೈಕೋಪೇನ್. ಯಾರು ಹಿಂಗ ಏನ್ ಮಾಡಾಕತ್ರು ಎಲ್ಲಾ ವಿಜ್ಞಾನಿಗಳು ಚೇಂಜಸ್ ಮಾಡಾಕತ್ರು. ಹಿಂಗ ಚೇಂಜ್ ಮಾಡಿ ಏನ್ ಮಾಡಾಕತ್ರು ಬೇರೆ ಬೇರೆ ತಳಿಗಳನ್ನ ಸೃಷ್ಟಿ ಮಾಡಾಕತ್ರು. ಆ ಎಲ್ಲಾ ಬೇರೆ ಬೇರೆ ತಳಿಗಳಿಗೆ ಏನಂತೇವ್ ನಾವ ಹೈಬ್ರಿಡ್ ತಳಿಗಳು ಅಂತ ಕರಿತೇವೆ. ಏನಂತೇವಿ ಅಂತಾದ ಒಂದ ಆಕಳ ಇತ್ತು. ಯಾವುದು ಹಾಲ್ಸ್ಟೀನ್ ಅಂತೇಳಿ. ಯಾವ್ದು ಹೇಳ್ರಿ
ಹಾಲ್ಸ್ಟೀನ್ ಅನ್ನುವಂತಹ ಒಂದ್ ಏನಿತ್ತು ಆಕಳು ಇತ್ತು. ಈ ಆಕಳು ಇರುವಂತದ್ದು ಒಂದು ದಿವಸಿಗೆ 80 ಲೀಟರ್ ಏನ್ ಮಾಡ್ತೈತ್ರಿ ಅದ ಹಾಲು. ಹಾಲ್ಸ್ಟೀನ್ ಆಕಳ ಎಷ್ಟ್ ಕೊಡ್ತೈತಿ ಒಂದು ದಿವಸಿಗೆ 80 ಲೀಟರ್ ಹಾಲು ಕೊಡ್ತೈತಿ. ಇದು ಎಲ್ಲಿ ಇರ್ತೈತಿ ಅಂತಂದ್ರೆ ಇದು ಯಾವ ದೇಶದೊಳಗೆ ಸಿಗ್ತೈತಿ ಇದ ನೆದರ್ಲ್ಯಾಂಡ್ ದೇಶದೊಳಗ. ಯಾವ ದೇಶದೊಳಗ? ಅಲ್ಲಿ ಆ ದೇಶದೊಳಗೆ ಹೆಂಗೈತಿ ಅಂತಂದ್ರ ಪೂರ್ತಿ ತಂಪಾಗಿರುವಂತಹ ಏರಿಯಾ ಅದು. ಅಲ್ಲಿ ಪೂರ್ತಿ ಯಾವಾಗ್ಲೂ ಕೂಡ ಏನಾಗ್ತೈತ್ರಿ ಅಲ್ಲಿ ಬರ್ಫ ಬೀಳ್ತಿರ್ತೈತಿ. ಸೊ ನಮ್ಮ ದೇಶದವ್ರ ಏನ್ ಮಾಡಿದ್ರು ಅಂತಂದ್ರ ಹಾಲ್ಸ್ಟೀನ್ ನಮ್ಮ ಭಾರತ ದೇಶದೊಳಗ ತಂದ್ವಿ ಅಂತಂದ್ರ ಏನಾಗ್ತೈತಿ ನಾವು ಹಾಲು ಉತ್ಪತ್ತಿ ಮಾಡಬಹುದಲ್ಲ, ರೊಕ್ಕ ಅದಕ್ಕ ಅವ್ರ ಹಂಗ ಮಾಡಿ ತಗೊಂಬಂದ್ರ ಲಕ್ಷಾನುಗಟ್ಲೆ ಇರ್ತೈತಿ ಅದ ರೇಟ್. ಸೊ ಅಲ್ಲಿಂದ ತಗೊಂಬಂದ್ರು, ಇಲ್ಲಿ ಬಂದ ಮೇಲೆ ಬಿಸಿಲು ಅದಕ್ಕೆ ಆಗಿ ಬರ್ಲಿಲ್ಲ, ಪಾಪ ಅದೇನಾಯ್ತು ಸತ್ತು ಹೋತು. ಸೊ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರು. ಈ ಟೆಕ್ನಿಕ್ ಏನ್ ಯೂಸ್ ಮಾಡಿದ್ರು, ಹಾಲ್ಸ್ಟೀನ್ ಅನ್ನುವಂತಹ ಆಕಳೊಳಗ ಹಾಲು ಕೊಡುವಂತಹ ಏನು ಜೀನ್ ಇರ್ತೈತಿ, ಆ ಹಾಲು ಕೊಡುವಂತಹ ಜೀನ್ ಅನ್ನ ಏನ್ ಮಾಡಿದ್ರು ಅವರು ಹೊರಗೆ ತೆಗೆದ್ರು. ಅವ್ರು ಹಾಲನ್ನ ಕೊಡುವಂತ ಜೀನ್ ಅನ್ನ ಏನ್ ಮಾಡಿದ್ರು, ಹಿಂಗೇನ್ ಮಾಡಿದ್ರು, ಹಾಲು ಕೊಡೋದು ಇದೈತಿ ತೆಗದ್ರ ಅದು ಹಾಲು ಕೊಡೋ ಜೀನ್ ಅನ್ನ ಏನ್ ಮಾಡಿದ್ರು, ಅದನ್ನ ಹೊರಗೆ ತೆಗೆದು ಏನ್ ಮಾಡಿದ್ರು ಅವರು ನಮ್ಮ ಭಾರತ ದೇಶದಲ್ಲಿ ಫಿಜಿಸಿಯನ್, ಯಾವುದು ಫಿಜಿಸಿಯನ್, ಇದು ಒಂದು ನಮ್ಮ ಭಾರತ ದೇಶದ ಆಕಳು. ಇದು ನಮ್ಮ ಭಾರತ ದೇಶದ ಎಂತ ಆಕಳ ಅಂತಂದ್ರ ನೀವು ಯಾವ ಬೇಕಾದ ಏರಿಯಾದಾಗ ಎಲ್ಲಿ ಬೇಕಾದಲ್ಲಿ ಬಿಡ್ರಿ ಆರಾಮಾಗಿ ಬದುಕ್ತೈತ. ಯಾವ ಆಕಳ? ಫಿಜಿಸಿಯನ್. ಸೊ ಅವಾಗ ಈ ಆಕಳ ಇಂಥದ ಆಕಳ ಹುಡುಕ್ಯಾಡ್ರಿ ಅವ್ರು. ಯಾಕೆ ಹುಡುಕ್ಯಾಡ್ರು? ಇದ ಆಕಳ ಎಲ್ಲಿ ಬೇಕಾದಲ್ಲಿ ಬಿಡಪ್ಪ, ನೀನ ಎಲ್ಲಾ ಕಡೆ ಏನಾಗ್ಬೇಕದ ಬದುಕ್ಬೇಕದ, ಹೌದಾ, ಸಾಯ್ಬಾರ್ದು. ಸೊ ಅವಾಗ ಏನ್ ಮಾಡಿದ್ರು, ಹಾಲ್ಸ್ಟೀನ್ ಒಳಗಿಂದ ಏನ್ ತೆಗದ್ರು, ಹಾಲು ಕೊಡುವ ಜೀನ್ ತೆಗದ್ ಎದ್ರೊಳಗೆ ಹಾಕಿರ ಫಿಜಿಷಿಯನ್ ಆಕಳದೊಳಗೆ ಸೇರಿಸಿ ಏನ್ ಮಾಡಿದ್ರು, ಒಂದು ಹೊಸ ಆಕಳ ತಯಾರು ಮಾಡ್ರು. ಏನ್ ತಯಾರು ಮಾಡ್ರು? ಹೊಸ ಆಕಳನ್ನ ತಯಾರು ಮಾಡ್ರು. ಆ ಆಕಳಿಗೆ ಏನಂತ ಕರಿತೀವಿ ನಾವ? HF ಆಕಳ ಅಂತೇವಿ. ಯಾವ ಆಕಳ? ನೀವು ಕೇಳಿರಬಹುದು ನಿಮ್ ಮನ್ಯಾಗ ನಿಮ್ ಪಪ್ಪಾಗ ಅಥವಾ ಕೇಳಿದಿಲ್ಲ ನಿಮ್ ಪಪ್ಪಾಗ ಅಥವಾ ನಿಮ್ಮ ಅಜ್ಜಾಗ ಅದು ಕೇಳಿ ಅಂದ್ರೆ ಗೊತ್ತಿರ್ತೈತ. ಅವ್ರು ಏನ್ ಹೇಳ್ರಿ, HF ಆಕಳು ಕೇಳಿರಲ್ ನೀವು? HF ಆಕಳು. ಈ ಆಕಳ ಏನ್ ಮಾಡಾಕೈತು, ಹೊಸ ಆಕಳ ತಯಾರಾತದ. ಈ ಹೊಸ ಆಕಳ ಏನ್ ತಯಾರಾಕೈತ್ಲಾ, ಈ ಆಕಳ ಏನ್ ಮಾಡಾಕೈತು, ಹೊಸ ತಳಿ ಇದು, ಹೈಬ್ರಿಡ್ ಇದು ಏನ್ ಮಾಡಾಕೈತಿತ್ತು, ಇಲ್ಲಿ 80 ಲೀಟರ್ ಅಂತೂ ಕೊಡ್ಲಿಲ್ಲ, ಇದು 40 ರಿಂದ 60 ಲೀಟರ್ ಏನ್ ಮಾಡ್ತೈತಿದ ಹಾಲನ್ನ ಕೊಡಾಕ್ ಸ್ಟಾರ್ಟ್ ಮಾಡ್ತದ ಡೈಲಿ. 40 ರಿಂದ ನೀವ್ ಯಾರ ಕಡೆ ಐತೆ? ನಿಮ್ ಕಡೆ ಇಲ್ಲ HF ಆಕಳ ಐತಿ? ಎಷ್ಟ್ ಕೊಡ್ತೈತವ? ಅಲ್ಲಂಗಾರ HF ಆಕಳ ಅಲ್ಲ, ಅದು ಎಷ್ಟ್ ಕೊಡ್ತಿತ್ತದ? 20. ಅದಕ್ಕೆ ಹೆಂಗಿರ್ತೈತಿ, ಹಂಗ ತಿನ್ನಾಕು ಬೇಕದ. ನೀವು ಒಂದ್ ಬುಟ್ಟಿ ಅದಕ್ಕ ಆಹಾರ ಹಾಕಿ 10 ಬುಟ್ಟಿ ಕೊಡಪ್ಪ ಅಂತಂದ್ರೆ ಇಲ್ಲಿ ಒಂದ್ ಬುಟ್ಟಿ ತಿಂದ್ರ ಎಷ್ಟ್ ತಿಂತದ ಅಟ್ಟ ಕೊಡ. ಅದಕ್ಕೆ ತಿನ್ನಾಕ್ ಬಾಳ್ ಬೇಕು, ಹೌದಿಲ್ಲಪ್ಪ? ತಿನ್ನಾಕ ಏನ್ ಬೇಕು ಹೇಳ್ರಿ, ಅದಕ್ಕೆ ಬಾಳ್ ಬೇಕಾಗ್ತೈತಿ. ಆಮೇಲೆ ಅದಕ್ಕೆ ಬೇರೆ ಅದಕ್ಕೆ ಬಹುಶಃ ಆಹಾರನು ಬೇರೆದೇನೋ ಸಿಗ್ತೈತೆ ಅನ್ಸತ್ತ, ಅದನ್ನ ತಂದ್ ಅದಕ್ಕೆ ಹಾಕ್ಬೇಕು, ಅಂದಾಗಲ್ಲ ಅಟ್ ಕೊಡ್ತೈತ. ನೀವ್ ಅದಕ್ಕೆ ಚಂದಂಗ್ ತಿನ್ನಿಸಿ ಹೊಚ್ಚಿಸಿ ಕರೆಕ್ಟ್ ಆಗಿ ಚಲೋತ್ತಂಗ ಇಟ್ರಿ ಎಷ್ಟ್ ಕೊಡ್ತೈತ ಅದ? 40 ರಿಂದ 60 ಲೀಟರ್ ಒಂದ್ ದಿವ್ಸ. ಅದ್ ಬಹುಶಃ 1.5-2 ಲಕ್ಷ ರೂಪಾಯಿ ಇರ್ಬೇಕದು ಒಂದ್ ಆಕಳಿಗೆ. ಅಯ್ಯೋ ಅಲ್ಲಿ ಅವು ಬ್ಯಾರೆ ಕಡೆಯಿಂದ ತರಸ್ತಾರಲ್ಲ, ತಿನ್ನಾಕೇನ್ ಸಿಕ್ತೈತ ಅಲ್ಲಿ ಏನ್ ಮಂದಿ ಬದುಕಂಗಿಲ್ಲ. ಮತ್ತ ಬ್ಯಾರೆ ಕಡೆಯಿಂದ ತರಸ್ತ, ಅವ್ರ ಕಡೆ ರೊಕ್ಕ ಇರ್ತಾವ ಬಾಳ. ಅವ್ರೆಲ್ಲಾ ಫಿಶರೀಸ್ ಮಾಡ್ತಾರ. ಫಿಶರೀಸ್ ಅಂತಂದ್ರ ಮೀನುಗಳನ್ನ ಹಿಡಿದು ಸಾಗಾಣಿಕೆ ಮಾಡ್ತಾರ. ಅಲ್ಲಿ ಜನ ಏನ್ ಮಾಡ್ತಾರು, ಮೀನುಗಳನ್ನ ಹಿಡಿದು ನಮಗ್ ಕೊಡ್ತಾರು, ನಾವ್ ಅವ್ರಿಗೆ ರೊಕ್ಕ ಕೊಡ್ತೇವಿ. ಆ ರೊಕ್ಕದಿಂದ ತಮಗ್ ಏನ್ ಬೇಕವ್ರ ತಗೊಂಡ್ ಹೋಗ್ತಾರ, ಹೌದಿಲ್ಲ? ಸೊ ಹಿಂಗ ಗೊತ್ತಾಗ್ತದ. ಹಾಲ್ಸ್ಟೀನ್ ಆಕಳದಿಂದ ಏನ್ ತಯಾರಾತು, ಹಾಲ್ಸ್ಟೀನ್ ಮತ್ತು ಫಿಜಿಷಿಯನ್ ಆಕಳದಿಂದ ಏನ್ ತಯಾರಾತು? HF ಆಕಳ. H ಅಂತಂದ್ರ ಹಾಲ್ಸ್ಟೀನ್, F ಅಂತಂದ್ರ ಫಿಜಿಷಿಯನ್. ಹಾಲ್ಸ್ಟೀನ್ ಫಿಜಿಷಿಯನ್ ಆಕಳ ಅನ್ನಕ ಶಾರ್ಟ್ ಕಟ್ ನಾಗ ಏನಂತೇವಿ? ಹಾಲಿನ ಜೀನ್ ಅನ್ನ ತಗೊಂಡ್ರು ಅವ್ರು. ಆ ಜೀನ್ ಅನ್ನ ತಗೊಂಡು ಈ ಆಕಳದಾಗ ಹಾಕಿದಾಗ ಒಂದು ಹೊಸಾದೇನ್ ತಯಾರಾಗತೈತಿ, ಆಯ್ತು ಆಕಳ, ಅದನ್ನ HF ಆಕಳ ಅಂತ ಕರೆದ್ರು. ಅದು ಹೊಸ ತಳಿ. ಅದು ಎರಡುಗಳ ಮಿಕ್ಸ್ಚರ್. ಎರಡುಗಳ ಅದು ಸೇಮ್ ಹಿಂಗ ನೋಡು ತಳಿ. ತಳಿ ಮಾಡೋದನ ಅದು ಕೂಡ
ಎರಡು ಯಾವ್ದೋ ಪ್ರಾಣಿಗಳನ್ನ ಸೇರಿಸಿ ಮಾಡಿದ್ದೈತೆ ಅದು, ಹೌದಲ್ಲ? ಅಂದ್ರ ಎರಡು ಪ್ರಾಣಿ, ನೀನು ಬಾ ಅಂತ ಹಿಂಗ್ ಡಿಕ್ಕಿ ಹೊಡ್ಸಂಗಿಲ್ಲ, ಸೇರ್ಸಂಗಿಲ್ಲ. ಅಲ್ಲಿ ಏನ್ ಮಾಡ್ತಾರೋ ಇದ್ರೂ ಜೀನ್ಸ್ ಗಳನ್ನ ತೆಗೆದು ಅದ್ರೂ ಜೀನ್ಸ್ ಗಳನ್ನ ತೆಗೆದು ಬೇರೆದೊಂದು ಸೃಷ್ಟಿ ಮಾಡ್ತಾರ. ಸೊ ಅಂತದ ಗೊತ್ತಾತು. ಹಿಂಗ ಇವ್ ಏನ್ ಮಾಡ್ತಾರು, ಬಹಳಷ್ಟು ಪ್ರಾಣಿಗಳನ್ನ ತಯಾರಿಸಿದ್ರು, ಹೊಸ ಹೊಸ ತಳಿಗಳನ್ನ. ಆಮೇಲೆ ಬೇರೆ ಬೇರೆ ತರದ ಹಣ್ಣುಗಳು, ತರದ ತರಕಾರಿಗಳನ್ನು ಹೊಸದಾಗಿ ತಯಾರಿಸಿದ್ರು. ಮೊದಲ ಏನಪ್ಪಾ ಅಂತಂದ್ರ ಯಾವ್ದದ ಲೇಡಿ ಫಿಂಗರ್ ಏನಂತೇವಿ, ಬೆಂಡೆಕಾಯಿ ಮೊದಲು ಇಟ್ಟಿಟ್ಟ ಇದ್ವು ಅವು. ಈಗ ನೋಡ್ಬೇಕು ನೀವು, ಇಟ್ಟಿಟ್ಟ ಆಗ್ಯಾವ ಬೆಂಡೆಕಾಯಿ. ಅದ್ರಲ್ಲಿ ಏನ್ ಮಾಡ್ಯಾರು, ಜೀನ್ಗಳ ಬದಲಾವಣೆ ಮಾಡಿ ಅವು ಇಟ್ಟಿದ್ದು ಎಟ್ ಮಾಡ್ಯಾರ, ಇಟ್ಟಿಟ್ಟು ಮಾಡ್ಯಾರ. ಆಮೇಲೆ ಇವ ಬದ್ನೆಕಾಯಿ ಪರ್ಪಲ್ ಕಲರ್ ಬಿಟ್ಟು ಎಟ್ 3 ನಮೂನಿ ಕಲರ್ ಅದಾವು. ಪರ್ಪಲ್ ಐತಿ, ಎಲ್ಲಾ ಕಲರ್ ಬರತಾವ, ಎಲ್ಲಾ ಕಲರ್ ಬರತಾವ. ನಿಮ್ಗೆ ಯಾವ ಬೇಕಾ ಕಲರ್ ಏನ್ ಮಾಡ್ಕೋಬಹುದು, ಮಾಡ್ಕೋಬಹುದು. ನೀವ ಕೆಂಪು ಬಣ್ಣದ ಬದ್ನೆಕಾಯಿ ಕೂಡ ನೋಡ್. ಇದ್ರಿಂದ ಇಂಥದೆಲ್ಲಾ ಕಲ್ಕೊಂಡ್ವಿ ಅಂತಂದ್ರ ನಾವ ಇದನ್ನ ಈ ರೀತಿ ಮಾಡಿ ನಾವು ಎಷ್ಟು ರೊಕ್ಕ ಮಾಡ್ಬೋದು. ಕೆಂಪು ಕಲರ್ದ ಬದ್ನಿಕಾಯಿ ಬಂದಾವ್ ಯಾದಗುಡದಾಗ ಅಂದ್ರೆ ಎಲ್ಲಾರು ಬರ್ತಾರ ಇಲ್ಲೇ ತಗೊಳಕ. ಹೆಂಗಂದ್ರೆ ಅಂತ ತಳಿ ಒಂದ್ ತಯಾರು ಮಾಡ್ರಿ ನೀವು ನಾಳೆ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಹಿಂಗೆಲ್ಲಾ ಕಲಿಬೇಕು ನೋಡ್ರಿ. ನಾಳೆ ನೀವು ಡಿಗ್ರಿದಾಗ್ಲಿ ಅದ್ರೊಳಗೆ ಪ್ರಯೋಗ ಮಾಡಿಸ್ತಾರ ನಿಮ್ಗ. ಅದ ಜೀನ್ಸ್ ಗಳನ್ನ ಹೆಂಗ ಕಂಡು ಹಿಡಿಬೇಕು, ಹೆಂಗ ನೋಡ್ಬೇಕು, ಅದನ್ನ ಹೆಂಗ್ ತೆಗಿಬೇಕು, ಎಲ್ಲಿ ಸೇರ್ಸ್ಬೇಕು, ಹೆಂಗ ಹೊಸ ತಳಿ ಹೆಂಗ್ ತಯಾರು ಮಾಡ್ಬೇಕಂತ. ಹಂಗ ನೀವ್ ಏನಾರ ಅದನ್ನ ಲಗು ಕಲಿಸ್ತಾರ. ಇದ್ರೊಳಗ ಕೋಡ್ ವರ್ಡ್ಗಳು ಇರ್ತಾವ. ಆ ಕೋಡ್ ವರ್ಡ್ಗಳಿಂದ ನಾವು ತಿಳ್ಕೊಬೇಕಾಗ್ತೈತಿ, ಇದು ಇದ ಹೇಳ್ತೈತಿ, ಇದು ಅದ ಮಾಡ್ತೈತಿ ಅಂತೇಳಿ. ಓದಾತು ಯಾವ್ದ ಇಲ್ಲ ಯಾವ್ದ್ರೊಳಗ ಅದು ಸೀಕ್ವೆನ್ಸ್ ಇರ್ತಾವ, ಇವ ಸೀರಿಯಲ್ ಪ್ರಕಾರ ಇರ್ತಾವ ಇವಂಗ. ಅದಲ್ಲ, ಅದನ್ನ ಏನ್ ಹೇಳ್ತೇನಿ, ಪ್ರತಿಯೊಂದು ಜೀವಿಯ ಕ್ರೋಮೋಸೋಮ್ಸ್ ಗಳಲ್ಲಿ ಸೀಕ್ವೆನ್ಸ್ ಪ್ರಕಾರ ಅವರು ಕೋಡ್ ವರ್ಡ್ ಗಳನ್ನ ಮಾಡ್ಯಾರ. ಇದು 1ನೇದ್ ಇದ, 2ನೇದ್ ಇದ, 3ನೇದ್ ಇದ, 4ನೇದ್ ಇದ, 5ನೇದ್ ಇದನ್ನ ಹೇಳ್ತೈತಿ, 6ನೇದ್ ಇದನ್ನ ಹೇಳ್ತೈತಿ ಅಂತ. ಒಂದಲ್ಲ ಎಲ್ಲಾ ತೆಗೆದು ನಾವ ಸಾಯ್ತೀವಿ, ಹೌದಲ್ಲ? ಗೊತ್ತಾಗ್ತದ? ಈ ರೀತಿ ಏನ್ ಮಾಡಕತ್ತಾರು, ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಚೇಂಜಸ್ ಗಳನ್ನ ಏನ್ ಮಾಡಕತ್ತಾರು ಮಾಡಿ ಬೇರೆ ಬೇರೆ ತಳಿಗಳನ್ನ ಉಪಯೋಗ ಮಾಡಕತ್ತಾರ. ಆದರೆ ಈ ಒಂದು ಪ್ರಯೋಗವನ್ನ ಮಾನವರ ಮೇಲೆ ಮಾಡುವ ಹಾಗೆ ಇಲ್ಲ. ಈ ಪ್ರಯೋಗವನ್ನ ಮಾಡೋದೇನಾರ ಇರ್ತಿತ್ತು ಅಂತಂದ್ರ ಇಟ್ಟೊತ್ತಿಗೆ ಎಷ್ಟೋ ನಮೂನಿಯ ಮನುಷ್ಯರು ರೆಡಿ ಆಗ್ತಾರ. ಏನೇನ್ ಮಾಡ್ತಿರ ಹೇಳ್ರಿ, ಆ ಪಕ್ಷಿಯಲ್ಲಿರುವಂತಹ ಹಾರುವ ರೆಕ್ಕೆ ಬರ್ತಾವಲ್ಲ, ಆ ರೆಕ್ಕೆಯ ಜೀನ್ಸ್ ಅನ್ನ ತೆಗದ ವಿನಯ್ ಒಳಗ್ ಹಾಕಿದ್ವಿ ಅಂತಂದ್ರ ವಿನಯ್ಗೆ ಏನ್ ಬರ್ತಾವ, ಇಲ್ಲಿ ಬರ್ತಾನ. ಆಮೇಲೆ ಕಿಟಕಿಯಾಗ ಹಾರ್ಯಾಗ ಸರ್ ಪಟ ಮಾಡತ್ತೀರಿ. ಆಮೇಲೆ ನಾ ಕೈಯಾಗ ವಿನಯ್ ಬಾಯ್ ಹಿಂಗ್ ಕೈ ಹಿಡಿಯೋತ್ತಾಗ ಸರ್ ನಾ ಹೋಗ್ತೇನೆ, ಅದು ಬರ ಹಾಡ್ಕೊತ ಹೌದಲ್ಲ, ಹೌದಲ್ಲ, ಕರೆಕ್ಟ್ ಆಯ್ತಲ್ಲ, ಆಗ್ತತಿಲ್ಲ ಹಂಗ. ಆಮೇಲೆ ಈಗ ಎಮ್ಮೆ ಇವ ಏನಿರ್ತಾವಲ್ಲ ಕೋಡ್ಗಳು ಇರ್ತಾವ, ಆ ಕೋಡ್ಗಳದ್ದು ತೆಗದ್ ಯಾರ್ದಾರ ಒಳಗ್ ಹಿಂಗ್ ಹಾಕಿದ್ವಿ, ಕೋಡ್ ಬರ್ತಾವ. ಆಮೇಲೆ ಅವ್ ಕಟಿಂಗ್ ಮಾಡ ಕೂದ್ಲಾ ಕಟ್ ಮಾಡ್ಬೇಕು, ಕೋಡ್ ಕಟ್ ಮಾಡ್ಬೇಕು ಬರ್ತಾವ. ಆಗ್ತತಿಲ್ಲ ಹಂಗ, ಹೌದಲ್ಲ? ಆಮೇಲೆ ರೆಕ್ಕೆಯ ಮಾನವ ಆಗ್ಬಹುದು, ಕೋಡ್ಗಳ ಅವ ಹೋಗಿ ಅವಂಗಾರ ಹೌದು ಏನಾರ ಅಂದ್ವಿ ನಾವ್ ಅವಂಗ ಬಾ ಇಲ್ಲ ನಾವ್ ಹಿಂಗ ಹಾಯ ಬಿಡ. ಹಿಂಗೆಲ್ಲಾ ಏನಾಗ್ತಾವು, ಪ್ರಾಬ್ಲಮ್ಸ್ ಗಳು ಆಗ್ತಾವು. ಹಂಗ ಆಗ್ಬಾರ್ದಂತ ಏನ್ ಮಾಡ್ಯಾರು ಜಗತ್ತಿನಲ್ಲಿ ಎಲ್ಲಾ ಏನ್ ಮಾಡ್ಯಾರ, ಮಾನವರ ಮೇಲೆ ಹಂಗ ಪ್ರಯೋಗ ಮಾಡಂಗಿಲ್ಲ. ಅವ್ ಹೆಂಗ್ ಹುಡ್ತಾವು ಹಂಗ ಹುಟ್ಟೋದು. ಹೌದು, ಅವ್ ಹೆಂಗ್ ಹುಡ್ತಾವು ಹಂಗ. ಈಗ ಜೀನ್ಸ್ ಏನೈತಿ ಅದ ಸೇಮ್ ಇರೋದ. ಆ ಜೀನ್ಸ್ ಅನ್ನ ತೆಗದ ಬೇರೆ ಜೀನ್ಸ್ ಹಾಕಿ ಹಂಗ ಏನೋ ಚೇಂಜಸ್ ಗಳನ್ನ ಮಾಡುವ ಹಾಗೆ ಬೇರೆ ತಳಿಯ ಮನುಷ್ಯರ ತಯಾರು ಮಾಡುವ ಹಾಗೆ ಗೊತ್ತಾತಿಲ್ಲ ಹೇಳಿದ್ದ. ಸೊ ಇದು ಏನು ಅಂತಂದ್ರ ಅನುವಂಶೀಯ ಮಾಹಿತಿ ಅಂತ. ಹೌದಾ? ಇದ್ರೊಳಗೆ ಏನಾರ ಬರ್ಕೊಳ್ಳೋದೈತಿ, ಇದಟ್ಟು ಬರ್ಕೊಂಡ್ಬಿಡ್ರಿ. ಹಾಲ್ಸ್ಟೀನ್ ಆಕಳದ್ ಬರ್ಕೊಳ್ರಿ, ಎಲ್ಲಿ ಸಿಗ್ತೈತಿ.
ಕಂಡಿಡ್ತಾವ್ ಬರ್ಲಿ. ಅನುವಂಶೀಯ ಮಾಹಿತಿ ಆದ್ಮೇಲೆ ನಾವೀಗ ನೆಕ್ಸ್ಟ್ ಯಾವ್ದು ತಿಳ್ಕೊಳ್ಳೋಣ, ಕ್ರೋಮೋಸೋಮ್ ಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಯಾವ್ದು ಹೇಳ್ರಿ? ಕ್ರೋಮೋಸೋಮ್ ಗಳ ಸಂಖ್ಯೆ ಎಷ್ಟು ಹೇಳ್ರಿ? ಪಟ್ ಹೇಳ್ರಿ. ಜೋಡಿಗಳಲ್ಲಿ ಯಾರ್ ಕಂಡು ಹಿಡಿದ್ರು? ಯಾರ್ ಕಂಡು ಹಿಡಿದ್ರು ಅದನ್ನ? ವಾಲ್ಟೇರ್. ಯಾರ್ ಕಂಡು ಹಿಡಿದ್ರು? ವಾಲ್ಟೇರ್. ಸೊ ಕ್ರೋಮೋಸೋಮ್ಸ್ ಗಳು ಏನಿರ್ತಾವ? ಯಾವಾಗ್ಲೂ ಜೋಡಿ ಒಳಗ ಇರ್ತಾವ. ಸೊ ಇಲ್ಲಿ ಮೇಲಿನ ಭಾಗಕ್ಕೆ ಏನಂತ ಕರಿತೇವ್ ನಾವ? ಸ್ಯಾಟಲೈಟ್ ಅಂತೇವಿ. ಏನಂತೇವಿ? ಈ ಮೇಲಿನ ಭಾಗಕ್ಕೆ ಏನಂತೇವಿ? ಸ್ಯಾಟಲೈಟ್. ಈ ನಡುವಿನ ಭಾಗಕ್ಕೆ ಏನಂತ ಕರಿತೇವಿ? ಆರ್ಮ್ ಅಂತೇವಿ. ಇದನ್ನ ಏನಂತ ಕರಿತೇವಿ? ಟೆಲೋಮರ್ ಅಂತೇವಿ. ಏನಂತೇವಿ? ಟೆಲೋಮರ್. ಮ್ಯಾಗಿನ ಭಾಗಕ್ಕೆ ಏನಂತೇವಿ? ಕ್ರೋಮೋಸೋಮ್ ಅದ ಸ್ಯಾಟಲೈಟ್. ನಡುವಿನ ಭಾಗಕ್ಕ ಈ ಕೆಳಗಿನ ಭಾಗಕ್ಕೆ ಏನಂತೇವಿ? ಏನಂತೇವಿ? ಏನ್ ಕೆಳಗಿನ ಭಾಗ ನಡುವಿನ ಭಾಗ ಇಲ್ಲ. ಈ ಭಾಗ ಆರ್ಮ್, ಇಲ್ಲಿಂದ ಹಿಡಿದ ಈ ಭಾಗ ಆರ್ಮ್, ಇನ್ ಮ್ಯಾಗಿಂದ ಚೂಪ್ ಆಗಿದೈತ್ಲ ಇಲ್ಲಿ ತಕ ಸ್ಯಾಟಲೈಟ್. ಈ ಭಾಗಕ್ಕೆ ಏನಂತೇವಿ? ಈ ಭಾಗಕ್ಕ ಏನಂತೇವಿ? ಟೆಲೋಮರ್. ಎಲ್ಲ ಒಂದಲ್ಲ ಕೈದ ಈ ನೋಡಿ ಇಲ್ಲಿ ಎರಡು ಒಂದ ಇದ. ಓಕೆ, ಈಗ ಇಲ್ಲಿ ಆದ್ಮೇಲೆ ಇದು ಹೆಂಗಿರ್ತೈತಿ? ನಾವ್ ಇದನ್ನ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರೆ ಏನಾಗ್ತೈತಿ? ಇದು ಈ ರೀತಿ ಸುರುಳಿ ಆಕಾರ ಒಳಗೆ ಏನಾಗ್ತೈತಿ? ಇದ ಕಾಣ್ತೈತಿ, ಹೌದಾ? ಈಗ ಈ ಸುರುಳಿಗಳ ಗುಂಪುಗಳಿಗೆ ಏನಂತ ಕರಿತೇವ ನಾವ? DNA ಅಂತ ಕರಿತೇವೆ. ಆಮೇಲೆ ಒಂದು ಸುರುಳಿಗೆ ಏನಂತ ಕರಿತೇವಿ? ಏನಂತ ಕರಿತೇವಿ? ಏನಂತ ಕರಿತೇವಿ? ಜೀನ್ ಅಂತ ಹೇಳಿ ಕರಿತೇವಿ. ಈಗ ಇಲ್ಲಿ DNA ಏನೈತ್ಲ, ಈ DNA ಲಾಂಗ್ ಫಾರ್ಮ್ ಏನ್? DNA ಲಾಂಗ್ ಫಾರ್ಮ್ ಗೊತ್ತಿರ್ಬೇಕಲ್ಲ ನಿಮ್ಗೆ. DNA ಲಾಂಗ್ ಫಾರ್ಮ್ ಏನಿರ್ತೈತಿ? ಡಿಆಕ್ಸಿ ಏನಂತ ಇದನ್ನ? ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ನೋಡಿದ್ರ ಲಾಂಗ್ ಫಾರ್ಮ್ ಏನೈತಿ? ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಹೇಳ್ರಿ, ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಇನ್ನೊಮ್ಮೆ ಹೇಳ್ರಿ. ಇನ್ನೊಮ್ಮೆ ಹೇಳ್ರಿ. ಅಲ್ಲಿ ಇಲ್ಲಿ ಓದಾಕರ ಬರ್ತೈತಿಲ್ಲ. ಇನ್ನೊಮ್ಮೆ ಹೇಳ್ರಿ. ಆಸಿಡ್. ಓಕೆ, ಬರದು. ಇದು DNA ಏನ್ ಹೇಳ್ರಿ? ಲಾಂಗ್ ಫಾರ್ಮ್. ಈಗ ಇಲ್ಲಿ ಜೀನ್ ಏನೈತ್ಲಾ ನೋಡ್ರಿ, ಇಷ್ಟೆಲ್ಲಾ ವಿಜ್ಞಾನಿಗಳು ನೋಡಿದ್ರು. ಇದಾದ್ಮೇಲೆ ಮತ್ತೆ ವಿಜ್ಞಾನಿಗಳು ಏನ್ ಮಾಡಿದ್ರು ಹೇಳ್ರಿ? ಮತ್ತೆ ಇವುಗಳನ್ನ ಝೂಮ್ ಮಾಡಿ ನೋಡಿದಾಗ ಇವುಗಳ ಒಳಗಡೆ ಏನ್ ಕಾಣಕತ್ತು? ಲೈನಿಂಗ್ಸ್ ಗಳ ಕಾಣಕತ್ತು. ಹಿಂಗ ಒಂದು ಜೀನದಲ್ಲಿ ಎಷ್ಟು ಲೈನಿಂಗ್ಸ್ ಗಳು ಇರಾಕತ್ತಾವು? 10 ಲೈನ್ ಗಳು ಕಾಣಕತ್ತು. ಒಂದೊಂದ್ ಜೀನ್ ಒಳಗೆ ಎಷ್ಟು ಲೈನ್ ಇರ್ತಾವ? 10 ಲೈನ್. ಈ ಲೈನಿಂಗ್ಸ್ ಗಳಿಗೆ ಏನಂತ ಕರೆದ್ರ ಅವ್ರ? ಏನಂತ ಕರೆದ್ರ? ನ್ಯೂಕ್ಲಿಯೋಟೈಡ್ ಅಂತ ಹೇಳಿ ಕರೆದ್ರ. ಯಾವ ಟೈಡ? ಈ 10 ಲೈನಿಂಗ್ಸ್ ಗಳಿಗೆ ಏನಂತ ಕರೆದ್ರ? ಏನಂತ ಕರೆದ್ರು? ನ್ಯೂಕ್ಲಿಯೋ. ಆಮೇಲೆ ಇವುಗಳ ಅಂತರ ಎಷ್ಟಿದೆ ಅಂತ ಕೇಳಿದಾಗ, ಇಲ್ಲಿಂದ ಇಲ್ಲಿಗೆ ಅಂತರ ಎಷ್ಟಿದೆ ಅಂತ ಕೇಳಿದಾಗ 34 ಏನಿರ್ತೈತದ? ಆಂಗ್ಸ್ಟ್ರಾಮ್ ಇರ್ತೈತಿ. ಏನಂತ ಎಷ್ಟಿರ್ತೈತಿ ಅಂತರ? ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತೈತದ? ಉದ್ದ ಎಷ್ಟಿರ್ತೈತಿ? 34 ಆಂಗ್ಸ್ಟ್ರಾಮ್ ಅಂತೇವಿ. ಅದಕ್ಕೆ ಏನಂತೇವಿ? ಗೊತ್ತಾಯ್ತು? ಇದು ಸೆಂಟಿಮೀಟರ್, ಮಿಲಿಮೀಟರ್, ನ್ಯಾನೋಮೀಟರ್ ಅವು ಎಲ್ಲಕ್ಕಿಂತ ಚಿಕ್ಕದದು. ಯಾವುದು? 34 ಆಂಗ್ಸ್ಟ್ರಾಮ್. ಪ್ರತಿಯೊಳಗೆ ಅಟ್ಟ 34 ಆಂಗ್ಸ್ಟ್ರಾಮ್. ಗೊತ್ತಾಯ್ತು? ಇವಿಷ್ಟು ಏನಪ್ಪಾ ಅಂತಂದ್ರ ನಿಮ್ಗ ಗೊತ್ತಿರ್ಬೇಕು. ಇದ ಚಿತ್ರ ಹೆಂಗೈತಿ ಹಂಗ ತಕ್ಕೊಡ್ರಿ. ನಾಳೆ ಇದ್ರ ಮುಂದಿಂದ ಕಂಟಿನ್ಯೂ ಮಾಡೋಣ. ಇದ ಚಿತ್ರ ಹೆಂಗೈತಿ ಹಂಗ ತಕ್ಕೋಬೇಕು. ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್, ಅದು ಜೀನ. ಇವುಗಳ ಲೈನಿಂಗ್ಸ್ 10 ಲೈನ್ ಇರ್ತಾವ, ಅವುಗಳಿಗೆ ನ್ಯೂಕ್ಲಿಯೋಟೈಡ್. ಒಂದು ಜೀನದ ಉದ್ದ ಎಷ್ಟು? ಏನಂತೇವಿ? ಆಂಗಸ್ಟ್ರಾಮ್. ಏನಂತೇವ ಅದಕ್ಕ?
ಅದನ್ನಷ್ಟು ಬರ್ಕೋರಿ, ನಾಳೆ ಕಂಟಿನ್ಯೂ ಮಾಡೋಣ. ಈಗ ನಾಳೆ ನೋಡ್ರಿ ಹೇಳೋ ಏನು DNA RNA ಅದ್ ಹೇಳ್ತೇನೆ ನಾಳೆ ಹೇಳೋಣ. ಇದೈತಿ ಈಗ DNA ಬಗ್ಗೆ ಡಿಟೇಲ್ ಆಗಿ ಓದೋದಾ, ಇದಾದ್ಮೇಲೆ RNA ಹೆಂಗಿರ್ತೈತಿ ಅದನ್ನು ನೋಡೋಣ. DNA RNA ಅದು ವಿಜ್ಞಾನಿಗಳಿಗೆ ಗೊತ್ತಪ್ಪ, ನಾವೇನು ವಿಜ್ಞಾನಿ ಇದೀವಿ ನಾವ್ ಹೇಳೋದಟ್ಟ ಹಿಂಗ್ ಮಾಡ್ತಾರಪ್ಪ ಅಂತೇಳಿ. ಓಕೆ, ನಾ ಏನ್ ಮಾಡೋಣ ಅದನ್ನ ಕಂಟಿನ್ಯೂ